ವೆಲ್ಕಮ್ ಬ್ಯಾಕ್ ಟು ವಿವಾರ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮಟನ್ ಕುರ್ಮಾ ಮಾಡೋದು ಹೇಗೆ ಅನ್ನೋದು ನೋಡೋಣ. ಮಟನ್ ಕುರ್ಮಾ ಅಂದರೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಬೇಕಾಗ್ತದೆ, ಮತ್ತು ಸ್ವಲ್ಪ ಸಮಯ ಕೂಡ ಬೇಕಾಗ್ತದೆ. ನಾನು 5 ನಿಮಿಷ 10 ನಿಮಿಷ ಅಂತ ಹೇಳೋಕ್ಕಾಗಲ್ಲ, ಜಸ್ಟ್ 30 ಮಿನಿಟ್ಸ್ ಅಂತೂ ಬೇಕಾಗ್ತದೆ ಇದು ಮಾಡಲಿಕ್ಕೆ. ಸೊ ಬನ್ನಿ ತಡೆಯಕ್ಕೆ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಳ್ಳೋಣ. ಸೊ ನಾನಿಲ್ಲಿ ಆಲ್ಮೋಸ್ಟ್ 1 kg ಆಗೋಷ್ಟು ಮಟನ್ ತೊಗೊಂಡಿರೋದ್ರಿಂದ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಸ್ವಲ್ಪ ಅದಕ್ಕೆ ಅನುಗುಣವಾಗಿ ತೊಗೊಂಡಿರ್ತೇನೆ. ಸೊ ನೀವು ಕೂಡ ಅದಕ್ಕೆ ಮಟನ್ ಎಷ್ಟು ತೊಗೋತೀರೋ ಅದಕ್ಕೆ ಅನುಗುಣವಾಗಿ ಎಷ್ಟೆಷ್ಟು ಬೇಕು ಅನ್ನೋದು ನೋಡಿಕೊಂಡು ಹಾಕ್ಕೋಬೇಕಾಗ್ತದೆ. ನೋಡಿ, ಇದು ಆ್ಯಕ್ಚುಲಿ ನಮ್ಮ ಚಿತ್ರದುರ್ಗದಲ್ಲಿ ಮಾಡಿದ್ದಂಥ ವಿಡಿಯೋ, ಓಕೆನಾ. ಸೊ ಅಲ್ಲಿ ಮಟನ್ ತುಂಬ ಚೆನ್ನಾಗಿ ಸಿಕ್ಕತ್ತೆ, ಮತ್ತು ಒಂದು ನಾಟಿ ಕುರಿ ಮತ್ತು ನಾಟಿ ಮೇಕೆ ಸಿಗೋದ್ರಿಂದ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಫ್ರೆಂಡ್, ಓಕೆನಾ. ಸೊ ಬನ್ನಿ ತಡ ಏನಕ್ಕೆ ನಾವು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಒಂದು ಬಾಣಲಿನಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು ಮೀಡಿಯಮ್ 2 ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇನ್ನೊಂದು ಕಡೆ ನೋಡಿ, ಪುದೀನ ತೊಗೊಂಡಿದ್ದೀನಿ, ಸೋಂಪು ಮತ್ತು ಮಸಾಲೆಗಳು ಸ್ಪೈಸೀಸ್ ಲೈಕ್ ಚಕ್ಕೆ, ಏಲಕ್ಕಿ, ಲವಂಗ ಮತ್ತು ಮೆಣಸು, ಓಕೆ, ಕಪ್ಪು ಮೆಣಸು ಇರುತ್ತಲ್ಲ ಆ ಮೆಣಸು ಮತ್ತು ಮೊಗ್ಗು ಇದೆಲ್ಲ ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ಟೊಮೊಟೊ ಅಂದರೆ ನಿಮಗೆ ಮಟನ್ಗೆ ಎಷ್ಟು ಅಂತ ಹುಳಿ ಬೇಕಾಗ್ತದೆ ಅಷ್ಟು ತೊಗೊಳ್ಳಿ. ಮತ್ತು ಈರುಳ್ಳಿ ಸ್ವಲ್ಪ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಗೋಡಂಬಿ, ಶುಂಠಿ, ಬೆಳ್ಳುಳ್ಳಿ, ಹಸಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ದೀನಿ. ಸೊ ನಾವೇನು ಇಂಗ್ರೀಡಿಯೆಂಟ್ಸಿಗೆಲ್ಲ ತೋರಿಸಿದ್ನಲ್ಲ ಅದೆಲ್ಲನೂ ನಾವು ನೀಟಾಗಿ ಫ್ರೈ ಮಾಡ್ಕೋಬೇಕಾಗ್ತದೆ ಫ್ರೆಂಡ್, ಓಕೆನಾ. ಸೊ ಒಂದೊಂದಾಗಿ ಫ್ರೈ ಮಾಡ್ತಾ ಹೋಗೋಣ. ನೋಡಿ, ಈಗ ಮೊದಲಿಗೆ ಈರುಳ್ಳಿ ಹಾಕಿದ್ದೀನಲ್ಲ, ಸ್ವಲ್ಪ ಅದು ಬ್ರೌನ್ ಕಲರ್ ಬರೋವರೆಗೂ ನಾವಿಲ್ಲಿ ಫ್ರೈ ಮಾಡ್ತಾ ಹೋಗೋಣ ಫ್ರೆಂಡ್, ಓಕೆನಾ. ಸೊ ಯೂಶ್ವಲಿ ನಾನ್ ವೆಜ್ ಅಂದರೆ ಸ್ವಲ್ಪ ಎಲ್ರಿಗೂ ಇಷ್ಟ ಆಗ್ತದೆ ಅಲ್ವಾ. ಸೊ ನೋಡಿ, ಈಗ ಮಿಕ್ಕಿದ ಇಂಗ್ರೀಡಿಯೆಂಟ್ಸು 1 by 1 ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟು ಅದನ್ನು ಕೂಡ ತೆಂಗಿನಕಾಯಿ ಮತ್ತು ಏನು ಶುಂಠಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀವಲ್ಲ ಆ ಈರುಳ್ಳಿ ಜೊತೆಗೆಲ್ಲ ಹಾಕ್ಕೊಂಡು ಬಾಣಲಿಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಹೋಗೋಣ. ಯಾಕಂದರೆ ಅದು ಹಸಿ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಬೇಕು. ಈ ಒಂದು ಕುರ್ಮಾ ಅಂತ ಹೇಳೋದಕ್ಕಿಂತ ಇದನ್ನು ನಾವು ಚಾಪ್ಸ್ ಅಂತಲೇ ಹೇಳ್ಬೋದಾಗಿದೆ. ಈ ಚಾಪ್ಸ್ ಏನಾಗ್ತದೆ ಅಂತ ಹೇಳಿದ್ರೆ, ಈ ಚಾಪ್ಸಿಗೆ ಸ್ವಲ್ಪ ಎಲ್ಲ ಹಸಿ ಸ್ಮೆಲ್ ಹೋಗಬೇಕು, ಮತ್ತು ಮೋರೋವರ್ ಚೆನ್ನಾಗಿ ಇದು ಫ್ರೈ ಆಗಬೇಕಾಗ್ತದೆ, ಓಕೆನಾ. ಸೊ ನಾವೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡ್ರು ಚಾಪ್ಸ್ಗೆ ಯೂಶ್ವಲಿ ನಾವು ಅದನ್ನು ಫ್ರೈ ಮಾಡಿನೇ ಹಾಕಬೇಕಾಗುತ್ತೆ, ಓಕೆನಾ. ಸೊ ನೋಡಿ, ನೆಕ್ಸ್ಟು ನಾವೇನು ಸೊಪ್ಪೆಲ್ಲ ತೊಗೊಂಡಿದ್ವಲ್ವ, ಪುದೀನ ಮತ್ತು ಟೊಮ್ಯಾಟೊ, ಓಕೆನಾ, ಅದೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಈ ಸ್ಪೈಸಸ್ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್, ಓಕೆ. ಸೊ ಇದನ್ನು ಚೆನ್ನಾಗಿ ಫ್ರೈ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗ್ತದೆ. ಸೊ ಈ ಪ್ರೋಸೆಸ್ ಎಲ್ಲ ಸ್ವಲ್ಪ ಸಮಯ ತೊಗೊಳ್ಳೋ ಅಂಥದ್ದು, ಯಾಕಂದರೆ ಮಟನ್ ಮಾಡಬೇಕಾದ್ರೆ ಸ್ವಲ್ಪ ಸಫಿಷಿಯೆಂಟಾಗಿ ಟೈಮ್ ಇದ್ದರೆ ಮಾತ್ರ ಒಂದೊಳ್ಳೆ ಟೇಸ್ಟ್ ಅದಾಗಿರೋವಂಥ ಖಾದ್ಯ ಅಥವಾ ಪದಾರ್ಥ ರೆಡಿ ಆಗಲಿಕ್ಕೆ ಸಹಕಾರ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಏನಾದ್ರು ಔಷಧದಲ್ಲಿ ಮಾಡ್ತೀವಿ ಅಂದರೆ ಟೇಸ್ಟ್ ಸ್ವಲ್ಪ ಆಚೆಗೀಚೆಗೆ ಆಗಬಹುದೇನೋ. ಸೊ ನನಗೆ ನಾನ್ ವೆಜ್ ಮಾಡಬೇಕಂದ್ರೆ ಐ ನೀಡ್ ಸಫಿಷಿಯೆಂಟ್ ಟೈಮ್ ಟು ಪ್ರಿಪೇರ್. ಇಲ್ಲ ಅಂತ ಹೇಳಿದ್ರೆ ಲೈಕ್ ಏನಾದರೂ ಒಂದು ಇಂಗ್ರೀಡಿಯೆಂಟ್ ಮರ್ತೋಗೋದು ಅಥವಾ ಇನ್ನೊಂದು ಆಗ್ತದೆ. ನಿಮಗೂ ಹೀಗೆ ಆಗ್ತದೆ? ಕಮೆಂಟ್ ಮಾಡಿ ನನಗೆ, ಓಕೆನಾ. ಸೊ ನೋಡಿ, ಈ ಕಡೆ ಆಗ್ತಾ ಇದೆ, ಇದು ಸ್ವಲ್ಪ ಫ್ರೈ ಆಗಲಿ, ಓಕೆನಾ, ಎಲ್ಲ ಬ್ರೌನ್ ಆಗಬೇಕದು ಸ್ವಲ್ಪ. ಮತ್ತೇನಂದರೆ ಅದು ಆದಮೇಲೆ ನೋಡಿ, ನೆಕ್ಸ್ಟ್ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊನೆಗೆ, ಹಾಕ್ಕೊಂಡು ಅದು ಕೂಡ ಫ್ರೈ ಆಗಲಿ. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ತಣ್ಣ ಆಗೋವರೆಗೂ ವೆಯ್ಟ್ ಮಾಡಬೇಕಾಗ್ತದೆ. ಬಿಸಿದು ಹಾಗೆ ನಾವು ಫ್ರೈ ಮಿಕ್ಸಿ ಮಾಡಲಿಕ್ಕೆ ಆಗಲ್ಲ, ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಬೇಕು. ಸೊ ಏನಿದು ನಾವು ಬಾಡಿಸ್ಕೋತಾ ಇದ್ದೀವಿ, ನೆಕ್ಸ್ಟು ಅದನ್ನು ತಣ್ಣಗೆ ಆಗಕ್ಕೆ ಬಿಡ್ತೀವಲ್ಲ, ಆ ಪ್ರೊಸೆಸ್ ಸ್ವಲ್ಪ ಲಾಂಗ್ ಟೈಮ್ ತೊಗೊಳ್ಳೋದು. ಸೊ ರುಚಿಯಾಗಿರೋದು ತಿನ್ನಬೇಕಂದ್ರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗ್ತದೆ ಅಲ್ಲ ಫ್ರೆಂಡ್, ಓಕೆನಾ. ಸೊ ಓಕೆ, ನೋಡಿ ಹುರ್ಕೋತಾ ಇದ್ದೀನಿ, ಸ್ವಲ್ಪ ಫ್ರೈ ಆಗಲಿ ನೀಟಾಗಿ. ಮತ್ತು ನಮ್ಮ ಚಿತ್ರದುರ್ಗದ ಕಡೆ ನಾನ್ ವೆಜ್ ತುಂಬ ಚೆನ್ನಾಗಿ ಸಿಗ್ತದೆ ಕಂಪೇರ್ ಟು ಅದರ್ ಸಿಟೀಸ್ ಅಂತ ಹೇಳ್ಬೋದು. ಅಥವಾ ನನಗೆ ಬೇರೆ ಕಡೆ ಅಷ್ಟು ಗೊತ್ತಿರದೇ ಇರೋದ್ರಿಂದ ಚಿತ್ರದುರ್ಗದಲ್ಲಿ ತುಂಬ ಚೆನ್ನಾಗಿ ಸಿಕ್ಕತ್ತೆ. ಮತ್ತು ಲೈಕ್ ಈಗ ಎಲ್ಲ ಮಿಕ್ಸ್ ಮಾಡಿ, ಲೈಕ್ ಕೆಲವೊಂದು ಕಡೆ ಈಗ ಬ್ಯಾಂಗ್ಳೂರೆಲ್ಲ ಹೋಗಿರ್ತಾರೆ, ಲಿವರ್ ಸಪ್ರೇಟಾಗಿ ತೊಗೋಬೇಕು ಅಥವಾ ಇನ್ನೊಂದು ಸಪ್ರೇಟಾಗಿ ತೊಗೋಬೇಕು ಅಂತ. ನಮ್ಮ ಕಡೆ ಆಗಲ್ಲ. ಮಟನ್ ಅಂದರೆ ಎಲ್ಲನೂ ಮಿಕ್ಸ್ಡ್ ಆಗಿರೋವಂಥ ಮಟನ್ ಸಿಗೋದ್ರಿಂದ ಯಾವುದೇ ಪದಾರ್ಥ ಅದರಿಂದ ಯಾವುದೇ ಒಂದು ಖಾದ್ಯ ಮಾಡಿದ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನಾಟಿ ಕುರಿಗಳು ಅಥವಾ ಮೇಕೆಗಳಾಗಿರೋದ್ರಿಂದ ಅಷ್ಟೊಂದು ಆ್ಯಂಟಿಬಯೋಟಿಕ್ ಎಲ್ಲ ಯೂಸ್ ಮಾಡದೇ ಇರೋದ್ರಿಂದ ಕೂಡ ಚೆನ್ನಾಗಿ ಒಂದು ರುಚಿಯಾಗಿ ಕೊಡುತ್ತೆ ಫ್ರೆಂಡ್, ಓಕೆನಾ. ನೋಡಿ, ಇದನ್ನೆಲ್ಲ ನಾನು ಒಂದು ತುಂಬ ಸಿಮ್ಮಲ್ ಅಲ್ಲ, ತುಂಬ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಆಗಿದೆ, ಸ್ವಲ್ಪ ಅದು ತಣ್ಣ ಆಗಬೇಕು, ಓಕೆನಾ ಫ್ರೆಂಡ್ಸ್. ತಣ್ಣ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ನೋಡಿ, ಲಾಸ್ಟ್ಗೆ 2 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ. ಇದು ಆ್ಯಕ್ಚುಲಿ ನಾವು ರೆಡ್ ಕಲರ್ ಮಾಡ್ತಾ ಇರೋದು ಅಂದರೆ ಖಾರದ ಪುಡಿ ಹಾಕ್ತಾಯಿದ್ವಿ, ಬಟ್ ಮೆಣಸಿನ್ಕಾಯಿ ಹಾಕಿದ್ರೆ ಒಂದು ಹಸಿ ಮೆಣಸಿನ್ಕಾಯಿ ಅದ್ರ ಸ್ಮೆಲ್ ಲೈಕ್ ಅದರ ಒಂದು ಟೇಸ್ಟ್ ತುಂಬ ಚೆನ್ನಾಗಿರುತ್ತಲ್ಲ, ಹಾಗಾಗಿ ಕೊನೆಯಲ್ಲಿ 2 ಮೆಣಸಿನ್ಕಾಯಿ ಹಾಕಿ ನೋಡಿ ಈ ರೀತಿಯಾಗಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಫೈನ್ ಪೇಸ್ಟೇ ಮಾಡ್ಕೊಂಡಿರ್ತೀನಿ. ಈಗ ದರ್ಗ್ ಅಂತ ಹೇಳ್ತೀವಿ, ಅಂದರೆ ಆಚೆಗಿರುತ್ತೆ ಆ ಥರ ಪೇಸ್ಟ್ ಅಲ್ಲ, ನಂದು ಫೈನ್ ಪೇಸ್ಟ್ ಇರುತ್ತೆ ಯೂಶ್ವಲಿ. ನೋಡಿ, ಇನ್ನೊಂದು ಕಡೆ ಕುಕ್ಕರ್ಗೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಎಣ್ಣೆ ಜೊತೆ ಬಾಡಿಸ್ಕೊಂಡಿದ್ದೀನಿ. ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆದಮೇಲೆ
ಅದಕ್ಕೆ ಖಾರದ ಪುಡಿನ ಮಿಕ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್. ಓಕೆನಾ, ಇವಾಗ ಖಾರದ ಪುಡಿ ಹಾಕಿದ್ರೆ ಏನಾಗುತ್ತೆ, ತುಂಬ ಒಳ್ಳೆ ಕಲರ್ ಕೊಡುತ್ತೆ. ಓಕೆನಾ, ಎಣ್ಣೆ ಕಾದಿರುತ್ತಲ್ವ, ಅದ್ರ ಜೊತೆ ಖಾರದ ಪುಡಿ ನಾವು ಸೇರಿಸಿದಾಗ ಒಂದು ಕಲರ್ ತುಂಬ ಚೆನ್ನಾಗಿ ರೆಡ್ಡಿಶ್ ಆಗಿ ಬರುತ್ತೆ ಫ್ರೆಂಡ್. ಓಕೆನಾ, ಅದಕ್ಕಾಗಿ ಹಂಗೆ ಹಾಕಿರೋದು. ಮತ್ತು ಒಂದು 2-3 ಚಿಟಿಕೆ ಆಗುವಷ್ಟು ಅರಿಶಿನ ಕೂಡ ಬಳಸ್ತಾ ಇದ್ದೀನಿ. ಯೂಶ್ವಲಿ ನಮ್ಮ ಅಡುಗೆಗಳಲ್ಲಿ, ಅದರಲ್ಲೂ ಈ ಕಡೆ ಸೌತ್ ಅಡುಗೆಗಳಲ್ಲೆಲ್ಲ ಅರಿಶಿನ ಎಲ್ಲ ವೆರಿ ಕಾಮನ್ ಅಲ್ವಾ. ಮತ್ತು ಸ್ವಲ್ಪ ಒಂದು ಖಾರದ ಪುಡಿ ಅದೆಲ್ಲ ಹಾಕಿದ್ದೇನೋ ಸ್ವಲ್ಪ ಬಿಸಿಯಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳಕ್ಕೆ ಸ್ಟಾರ್ಟ್ ಆದಮೇಲೆ ನಾವೇನು ರುಬ್ಕೊಂಡಿರ್ತೀವಲ್ಲ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಆ ಒಂದು ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ. ಓಕೆನಾ, ಈಗ ಸ್ವಲ್ಪ ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ಮಸಾಲೆ ಸ್ವಲ್ಪ ಗಟ್ಟಿ ಇರುತ್ತಲ್ವ, ಅದು ತಳ ಹತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಸ್ವಲ್ಪ ಕುದ್ದು ಅಥವಾ ಏನೋ ಸ್ವಲ್ಪ ಬೇಯಿಸಿ ಆದಮೇಲೆ ಅಥವಾ ಸ್ವಲ್ಪ ಬಿಸಿ ಆದಮೇಲೆ ನೋಡಿ, ಈ ರೀತಿಯಾಗಿ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅದೇ ಒಂದು ಮಿಕ್ಸಿಯಲ್ಲಿ ಏನು ರುಬ್ಬಿರ್ತೀವಲ್ಲ ಆ ಮಿಕ್ಸಿಯಲ್ಲಿ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಓಕೆನಾ, ಅಲ್ಲಿವರೆಗೂ ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗಬೇಕಲ್ಲ. ಮತ್ತು ತಿರ್ಗಾ ಸ್ವಲ್ಪ ಅದನ್ನು ಕೈ ಆಡಿಸ್ತಾನೆ ಇದೆ ನೋಡಿ, ಎಷ್ಟು ಕೈ ಆಡಿಸ್ತಾ ಇದ್ದು ಸ್ವಲ್ಪ ತಳ ಅಂಟ್ಬಿಟ್ಟಿದೆ ಆಲ್ರೆಡಿ. ಓಕೆನಾ, ಸೊ ಹಾಗಾಗಿ ಕೈ ಆಡಿಸ್ತಾನೆ ಇರಬೇಕು ನೋಡಿ. ಅದಕ್ಕೆ ಸ್ವಲ್ಪ ಈಗ ಅದು ಸ್ವಲ್ಪ ಚೆನ್ನಾಗಿ ಹಸಿ ಸ್ಮೆಲ್ ಹೋಗಿ ಚೆನ್ನಾಗಿ ಆದಮೇಲೆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡಾದಮೇಲೆ ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ತುಂಬ ತೆಳ್ಳಗೆ ಹಾಕೋದು ಬೇಡ, ಯಾಕಂದರೆ ಚಾಪ್ಸ್ ಅಂತ ಹೇಳಿದ್ರೆ ಒಂದು ಸೆಮಿ ಗ್ರೇವಿಯಲ್ಲಿ ಇರಬೇಕಲ್ವ ಚಾಪ್ಸ್ ಯೂಶಲಿ. ಸೊ ಹಾಗಾಗಿ ಒಂದು ಸೆಮಿ ಗ್ರೇವಿ ಹಾಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಮಟನ್ ಹಾಕಿದ್ಮೇಲೆ ಮಟನಲ್ಲಿ ಕೂಡ ನೀರು ಇರುತ್ತಲ್ವ, ಆ ನೀರು ಕೂಡ ಇದರಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ತುಂಬ ನೀರು ಸಾಂಬಾರು ಥರ ಆಗಿಬಿಡುತ್ತಲ್ವ. ಹಾಗಾಗಿ ಸ್ವಲ್ಪ ನೀರನ್ನ ನೋಡಿಕೊಂಡೇ ಹಾಕೋದು ಒಳ್ಳೆದಿಲ್ಲಿ. ಸ್ವಲ್ಪ ಇದು ಕುದಿಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ನೆಕ್ಸ್ಟ್ ಮಟನ್ ಹಾಕೋಣ ಫ್ರೆಂಡ್. ಓಕೆನಾ, ನೋಡಿ ಈಗ ಸ್ವಲ್ಪ ಸಾಂಬಾರು ಪೌಡರ್ ಅಥವಾ ಏನು ಹೇಳ್ತಾರೆ ನೀವು ಧನಿಯಾ ಪೌಡರ್ ಅಂತ ಹೇಳ್ತಾರಲ್ವ, ಧನಿಯಾ ಪೌಡರ್ನ ಹಾಕ್ತಾ ಇದ್ದೀನಿ. ಅದಕ್ಕೆ ಧನಿಯಾ ಪೌಡರ್ ಹಾಕ್ಬಿಟ್ಟು ಸ್ವಲ್ಪ ಬಡಿಸ್ಕೊತಾ ಇದ್ದೀನಿ ಫ್ರೆಂಡ್ ಇಲ್ಲಿ. ಸೊ ನಾನ್ ವೆಜ್ ಅಂತ ಹೇಳಿದ್ರೆ ತರಾತರಿ ನಾನ್ ವೆಜ್ ಮತ್ತು ತರಾತರಿ ಸ್ಟೈಲಲ್ಲಿ ತರಾತರಿ ವೆರೈಟಿನಲ್ಲಿ ಮಾಡೋವಂಥದ್ದು ಉಂಟು ಅಲ್ವಾ. ನೋಡಿ ಈಗ ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಆಗಿರೋದ್ರಿಂದ ಅದಕ್ಕೆ ನಾನು ಮಟನ್ ಹಾಕ್ತಾ ಇದ್ದೀನಿ. ಓಕೆನಾ, ಸೊ ಮಟನ್ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗೋ ಥರ ಹಾಕಬೇಕು, ಯಾಕಂದರೆ ಒಂದೇ ಕಡೆ ಹಾಕ್ಬಿಟ್ರೆ ಅದೆಲ್ಲ ಒಂದೇ ಕಡೆ ಇದಾಗುತ್ತಲ್ಲ. ಹಾಗಾಗಿ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗದಂಗೆ ಹಾಕ್ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ಓಕೆನಾ, ಸೊ ಎಲ್ಲ ಮಟನ್ ಎಲ್ಲ ಹಾಕಿ ಆದಮೇಲೆ ಚೆನ್ನಾಗಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು, ಯಾಕಂದರೆ ಮಟನ್ ಕೂಡ ನಾವು ಕುಕ್ಕರು ಮುಚ್ತೀವಲ್ಲ ಅದಕ್ಕಿಂತ ಮುಂಚೆ ಸ್ವಲ್ಪ ಎಲ್ಲ ಮಸಾಲೆ ಜೊತೆ ಮಿಕ್ಸ್ ಆಗಿದ್ದರೆ ಅದು ಒಂದು ಅಥವಾ 2 ವಿಷಲ್ ಡಿಪೆಂಡ್ಸ್ ಅಪಾನ್ ಮಟನ್ ಅಲ್ಲ, ಅದ್ರ ಮೇಲೆ ಅದು ಚೆನ್ನಾಗಿ ಅನಿಸ್ತದೆ ಫ್ರೆಂಡ್. ನೋಡಿ ಈಗ ಕುಕ್ಕರ್ ಮುಚ್ತಾ ಇದ್ದೀನಿ. ಸೊ ಇದಕ್ಕೆ ನಾನು 2 ವಿಷಲ್ ತೆಗೆದಿದ್ದೀನಿ ಈಗ. ಓಕೆನಾ, 2 ವಿಷಲ್ ತೆಗೆದ್ಬಿಟ್ಟು ನೋಡ್ತಾ ಇದ್ದೀನಿ ಫ್ರೆಂಡ್. ನೋಡಿ ವಿಷಲ್ ಆಗಿದೆ. ಸೊ ನಮ್ಮ ಮಟನ್ ಕುರ್ಮಾ ರೆಡಿ ಆಗಿದೆ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆಯಲ್ಲ. ಸೊ ಫ್ರೆಂಡ್ಸ್, ಮಟನ್ ಕುರ್ಮಾ ಈಸ್ ರೆಡಿ ಟು ಸರ್ವ್. ಓಕೆನಾ, ಸೊ ನೋಡಿ ಚೆನ್ನಾಗಿ ಒಂದು ಹದವಾಗಿ ಮಟನ್ನು ಬೆಂದ್ರೇ ಅದಕ್ಕೆ ಒಂದು ಟೇಸ್ಟ್ ಬರೋದು. ತುಂಬ ಜಾಸ್ತಿ ಬೆಂದ್ರೂ ಚೆನ್ನಾಗಿರಲ್ಲ, ಮತ್ತು ತುಂಬ ಕಡಿಮೆ ಅಂತ ಬೆಂದ್ರೂ ಚೆನ್ನಾಗಿ ಅನ್ಸೋದಿಲ್ಲ, ತಿನ್ನೋದಕ್ಕೆ ಆಗೋದು ಇಲ್ಲ ಆ ಟೈಮಲ್ಲಿ. ಸೊ ನೋಡಿ ಈಗ ಅದನ್ನು ಸರ್ವ್ ಬೌಲ್ಗೆ ನಾನು ಹಾಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಮಟನ್ ಕುರ್ಮಾ ಈಸ್ ರೆಡಿ ಟು ಸರ್ವ್. ಸೊ ಫ್ರೆಂಡ್ಸ್, ನೀವು ಕೂಡ ಮನೇಲಿ ಟ್ರೈ ಮಾಡಿ ಅದು ಟೇಸ್ಟ್ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ. ಓಕೆನಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಭಾರಸ್ ಕುಕಿಂಗ್.